ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಹುಷಾರು ಇಲ್ದಲೇ ಎದ್ದು ಈಗ ಆರಾಮಾಗಿದ್ದಾರೆ ಅಂತ ಅನ್ನಿಸ್ತಿದ್ಯಾ ನಿಮಗೂ ಕೂಡ? ಸೊ ಇವತ್ತಿನ ಬ್ಲಾಗ್ ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಸೊ 2-3 ದಿವಸಕ್ಕೆ ನನ್ನ ಫೇಸ್ ನೋಡಿ ನನಗೆ ನಿಜ ನೋಡ್ಕೊಳಕ್ಕಾಗ್ತಾಯಿಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ಯಾಕೆಂದರೆ 3 ದಿವಸ ಊಟ ಮಾಡಿಲ್ಲ ನೋಡಿ, ಹಾಗಾಗಿ ಫೇಸ್ ಎಲ್ಲ ಒಂಥರ ಆಗಿಬಿಟ್ಟಿದೆ. ಸೊ ಮಳೆ ಶುರುವಾಗಿದೆ ಗುಬ್ಬಿನಲ್ಲಿ. ರಾತ್ರಿ ಸ್ವಲ್ಪ ಮಳೆ ಬಂತು ಅಂತಲೇ ಹೇಳ್ಬೋದು. ಈ ಬ್ಲಾಗ್ನಲ್ಲಿ ನಾನು ಗುರುವಾರ ಮತ್ತು ಶುಕ್ರವಾರದ 2 ಬ್ಲಾಗ್ನ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಗುರುವಾರ ಯಾವುದೇ ಒಂದು ಬ್ಲಾಗ್ನ ಶೇರ್ ಮಾಡಿಲ್ಲ, ಗುರುವಾರ ಅಲ್ಲ ಶುಕ್ರವಾರ ಯಾವುದೇ ಒಂದು ಬ್ಲಾಗ್ನ ಶೇರ್ ಮಾಡಿಲ್ಲ. ಸೊ ಹಾಗಾಗಿ 2 ದಿವಸದ್ದು ಇವತ್ತೇ ಶೇರ್ ಮಾಡ್ತಾ ಇರೋವಂಥದ್ದು. ಗಾರ್ಡನಲ್ಲಿ ಹೂಗಳೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಬಿಡೋಣ ಫಸ್ಟು. ಏಕೆಂದರೆ ಬಿಸಿಲು ಬಂದರೆ ಹೂವೆಲ್ಲ ಚುಪ್ಪು ಹರಳಿಬಿಡುತ್ತೆ ಅಂತಾರೆ. ಈ ಚುಪ್ಪು ಹರಳಿದ್ರೆ ಹೂವು ಫೋಟೋಗಿಟ್ಟಾಗ ಜಾಸ್ತಿ ಹೊತ್ತು ಇರೋದಿಲ್ಲ, ಅಂದರೆ ಫ್ರೆಶ್ ಆಗಿರೋದಿಲ್ಲ. ಸೊ ಈ ಥರ ಮಗ್ಗಿದ್ದ ಇದ್ದಾಗೇ ಬೆಳಗ್ಗೆನೇ ಹೂಗಳನ್ನ ಬಿಡಿಸಿ ಸ್ವಲ್ಪ ನೀರು ಚುಮ್ಕಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮ್ಮದು ಸ್ನಾನ ಗೀನ ಎಲ್ಲ ಆಗೋವರೆಗೂ ಫ್ರಿಜ್ಜಲ್ಲಿ ಫ್ರೆಶ್ ಆಗಿರುತ್ತೆ. ಸ್ನಾನ ಗೀನ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೂಗಳನ್ನ ಇಟ್ಟಾಗ ಮಗ್ಗು ಥರನೇ ಇರುತ್ತಾ. ಇನ್ನು ಸಂಜೆ ದೀಪ ಹಚ್ಚಿದಾಗ ಆವಾಗ ಫ್ರೆಶ್ಶಾಗಿ ಹರಳಿದೆಯೇನೋ ಹೂಗಳು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಇದು ನಮ್ಮ ಅತ್ತೆ ಈ ಥರ ಮಾಡೋರು. ಬೆಳಗ್ಗೆ ಅವರು ಕೂಡ ಗಾರ್ಡನ್ ಅಂದರೆ ಬಹಳ ಹುಚ್ಚು. ಅವ್ರಿಗೂ ಅಷ್ಟೇ ಹೂವಿನ ಗಿಡಗಳು ಬೆಳೆಸೋದು ಮತ್ತು ಸೊಪ್ಪು ತರಕಾರಿಗಳನ್ನ ಬೆಳೆಯೋದು, ಈ ಥರದ್ದೆಲ್ಲ ನಮ್ಮ ಅತ್ತೆಗೆ ಬಹಳ ಕ್ರೇಜು. ಅವರು ಕೂಡ ಒಂದು ಬ್ಯಾಚ್ ಎಲ್ಲ ಬರೀ ದಾಸವಾಳ ಹಾಕೋರು. ತುಂಬ ಗಾರ್ಡನ್ ಇತ್ತು, ಅಲ್ಲೂ ಕೂಡ ಮನೆ ಒಳಗಡೆ ಕೂಡ ಗಾರ್ಡನ್ನು ಗಟ್ಟಿ ಲೇಔಟಲ್ಲಿ. ಅಲ್ಲಿ ಒಂದು ಸಲ ಬರೀ ರೋಸೇ ಬೆಳೆಸೋರು, ಒಂದೊಂದು ಸಲ ಬರೀ ದಾಸವಾಳ ಬೆಳೆಸೋರು, ಒಂದೊಂದು ಸಲ ಕನಕಾಂಬರ. ಈ ಥರ ನಾನು ಮದುವೆ ಆಗಿ ಅವ್ರ ಮನೆಗೆ ಹೋದಾಗ ಹೊಸ್ತರಲ್ಲಿ ಮಲ್ಲಿಗೆ ಗಿಡ ಜಾಸ್ತಿ, ಅಂದರೆ ಮಲ್ಲೆ ಹೂವು ಅಂತ ಬರುತ್ತೆ ನೋಡಿ, ಅದು ಜಾಸ್ತಿ ಬೆಳೆದಿದ್ರು. ದುಂಡು ಮಲ್ಲಿಗೆ, ಮಲ್ಲೆ ಹೂವು, ಈ ಥರದ್ದೆಲ್ಲ ಸಖತ್ತು ಹೂಗಳನ್ನ ಬಿಡಿಸಿ ಕಟ್ಟೋರು. ಕನಕಾಂಬರ ಈ ಥರದ್ದೆಲ್ಲ. ಸೊ ನಮ್ಮ ಇದರಲ್ಲಿ ಸ್ವಲ್ಪ ತುಂಬ ಹೂ ಗಿಡಗಳು, ತರಕಾರಿಗಳು ಬೆಳೆಯೋದು ಕ್ರೇಜು ಜಾಸ್ತಿ ನಮ್ಮ ಒಂದು ಕ್ಯಾಸ್ಟಲ್ಲಿ ಬಂದು. ಏನು ಅಂದರೆ ತರಕಾರಿ, ಹಣ್ಣು ಈ ಥರದ್ದೆಲ್ಲ ಜಾಸ್ತಿ ಬೆಳಿತೀವಿ. ಮೇಯ್ನಾಗಿ ತರಕಾರಿಗಳು ಮಾರಾಟ ಮಾಡೋದು ಎಲ್ಲ ನಮ್ಮ ಕ್ಯಾಸ್ಟ್ ಅವರೇ ಜಾಸ್ತಿ ಮಾಡೋ ಅಂಥದ್ದು. ಹೂ ಗಿಡಗಳ ಮೇಲೆ ಕೂಡ ಜಾಸ್ತಿ ಹೆಣ್ಮಕ್ಳಿಗೂ ಕೂಡ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ. ಸೊ ಅದರಲ್ಲಿ ನನಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ. ಹೂ ಗಿಡಗಳು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಏನಾರ ಜಾಗ ಇದ್ದಿದ್ರೆ ತರಕಾರಿ ಈ ಥರದ್ದೆಲ್ಲ ಬೆಳೆದ್ಬಿಡ್ತಿದ್ನೇನೋ. ಸೊ ಇಂಟ್ರೆಸ್ಟ್ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ. ಇವಾಗ ಹೂಗಳನ್ನೆಲ್ಲ ತುಂಬ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನನಗಂತೂ ತುಂಬ ಖುಷಿ ನೋಡಿ. ಸುಜಿತ್ ಕೂಡ ಒಂದಷ್ಟು ಹೂಗಳನ್ನ ಬಿಡಿಸ್ಕೊಂಡಿದ್ದಾನೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ತಂದು ಮುಡಿಸೋದಕ್ಕಿಂತ ನಾವು ಬೆಳೆದಿರೋ ಹೂಗಳಲ್ಲಿ, ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಅಂಥ ಹೂಗಳನ್ನ ಕಲರ್ಫುಲ್ಲಾಗಿ ಪೂಜಾ ರೂಮಲ್ಲಿ ಜೋಡಿಸಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಸೊ ನಿಮಗೆ ಗೊತ್ತೇ ಇದೆ ಆಲ್ರೆಡಿ ಪೂಜೆ ಮತ್ತು ಅದು ಇದು ಹಬ್ಬ ಈ ಥರದ್ದೆಲ್ಲ ನನಗೆ ತುಂಬ ಕ್ರೇಜು. ಜೊತೆಗೆ ಒಂಥರ ನನಗೆ ಅದ್ರ ಬಗ್ಗೆ ಒಲವು ಜಾಸ್ತಿ, ಸ್ವಲ್ಪ ಆಧ್ಯಾತ್ಮದ ಕಡೆ ಸ್ವಲ್ಪ ಒಲವು ಜಾಸ್ತಿ, ಪೂಜೆ ಪುನಸ್ಕಾರ ಈ ಥರದ್ದೆಲ್ಲ. ಹಾಗಾಗಿ ಹೂಗಳನ್ನೂ ಅಷ್ಟೇ ಜೋಡಿಸೋದು, ಅಲಂಕಾರ ಮಾಡೋದು ತುಂಬ ಇಷ್ಟ. ಸೊ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಗಿಡಗಳೆಲ್ಲ ಚಿಗುರಿ ಹೊಸ ಚಿಗುರು ಬಂದು ಹೂಗಳಂತೂ ಬಂಡಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ನನಗಂತೂ ಮನಸ್ಸಿಗೆ ಸಂಭ್ರಮ ಅಂತ ಹೇಳ್ಬೋದು. ಸೊ ಇದನ್ನಂತೂ ಬಿಡಿಸೋಕ್ಕೆ ಟೈಮೇ ಇಲ್ಲ. ಹಿಂದಿನ ದಿವಸ ಬಿಡಿಸಿದ್ದೆ, 2 ದಿವಸದ್ದು ಬಿಡಿಸ್ಬಿಟ್ಟು ಪೋಣಿಸ್ಬಿಡೋಣ ವಾರಕ್ಕೆ, ಶನಿವಾರಕ್ಕಾಗತ್ತೆ ಅಂತ ಅಂದ್ಕೊಂಡೆ. ಬಟ್ ಆ ಟೈಮಲ್ಲಿ ಮನೆಯವರು ಗಟ್ಟಿ ಲೇಔಟ್ಗೆ ಹೊರಟರು, ಹೇಳ್ತೀನಿ ಮುಂದೆ. ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹೊಂಗೆ ಗಿಡ ಇದೆ. ಸೊ ಇವಾಗ ಚೆನ್ನಾಗಿ ಚಿಗುರಿದೆ ಇದು. ಸೊ ನಮ್ಮ ಮನೆ ಸೈಡಲ್ಲೆಲ್ಲ ನಮ್ಮ ಹಿಂದಿನ ರೋಡಲ್ಲಿ ತುಂಬ ಹೊಂಗೆ ಗಿಡಗಳಿದೆ, ಅಲ್ಲಿ ತುಂಬ ನೆರಳಿದೆ. ಬಟ್ ನಮ್ಮ ಮನೆ ಲೈನಲ್ಲಿ ಸ್ವಲ್ಪ ನಮ್ಮ ಮನೆ ಸೈಡಲ್ಲಿ ಪೈಪ್ ಲೈನ್ ಹೋಗಿರೋದ್ರಿಂದ ಗಿಡಗಳು ಹಾಕೋದಕ್ಕಾಗಲ್ಲ. ಸೊ ನಮ್ಮ ಮನೆ ಬಿಟ್ಟು ಈ ಸೈಡಲ್ಲಿ ಸ್ವಲ್ಪ ಜಾಗ ಇದೆ, ಅದರಲ್ಲಿ 1-2 ಹೊಂಗೆ ಗಿಡಗಳು ಬಂದಿದೆ.
ಸೊ ಒಂದು ಸ್ವಲ್ಪ ಚೆನ್ನಾಗಾದ್ಮೇಲೆ ಅದ್ರ ಕೆಳಗಡೆ ಎಲ್ಲ ಬೆಂಚು ಎಲ್ಲ ಹಾಕಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ, ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲಕ್ಕೂ ಚೆನ್ನಾಗಿ ಚಿಗುರು ಬಂದಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನನ್ನ ಒಂದು ಆಸೆ ಈಡೇರುತ್ತಾ ಹೇಗೆ ಅಂತ. ಸೊ ದೊಡ್ಡದಾಗಲಿ ಹೊಂಗೆ ಗಿಡ, ಅದಾದಮೇಲೆ ಸ್ವಲ್ಪ ಬೆಂಚೆಲ್ಲ ತರಿಸಿ ಹಾಕೋಣ, ಕೂತ್ಕೊಳ್ಳೋಕೆ ಆರಾಮಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಹೂಗಳನ್ನೆಲ್ಲ ಬಿಡಿಸ್ಕೊಂಡು, ಸೊ ನೋಡ್ತಾ ಇದ್ದೀರಾ ಸೈಡಲ್ಲಿ ಕಾರ್ ಎಲ್ಲೋಯ್ತು ಅಂತ ಅನ್ಕೋತಾ ಇದ್ದೀರಾ. ಕಾರ್ ಬಂದು ಸರ್ವಿಸ್ಗೆ ಹೋಗಿದೆ ಬ್ಯಾಂಗ್ಳೂರ್ಗೆ. ಸೊ ನಾವು ನಮ್ಮ ಮನೇಲಿ ಬಂದು ನಾವು ಬೆಂಗಳೂರಲ್ಲೇ ಸರ್ವಿಸ್ ಮಾಡಿಸೋದು. ನಾವು ತುಮಕೂರಿನಲ್ಲಿ ಎಲ್ಲೂ ಕೂಡ ನಾವು ಸರ್ವಿಸ್ ಮಾಡಿಸಲ್ಲ, ನಾವು ಬೆಂಗಳೂರಲ್ಲೇ ಮಾಡಿಸೋ ಅಂಥದ್ದು. ಬೆಂಗಳೂರಲ್ಲಿ ಟ್ರಿನಿಟಿ ಮೋಟಾರ್ಸ್ ಅಂತ ನಾವು ಮೊದಲಿಂದನೂ ಅಲ್ಲೇ ಮಾಡಿಸೋದು. ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಈವನ್ ಅವರೇ ತೊಗೊಂಡೋಗಿ ಎಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಬಂದು, ತುಂಬ ಪರಿಚಯ ಇರೋದ್ರಿಂದ ರೆಡಿ ಮಾಡಿಸ್ಕೊಂಡು ತೊಗೊಂಬಂದು ಅವರೇ ಕಾರ್ನ ಬಿಟ್ಟು ಹೋಗ್ತಾರೆ. ಸೊ ಇವತ್ತು ತೊಗೊಂಡೋದ್ರೆ ನಾಳೆ ಈವ್ನಿಂಗು ಬಂದುಬಿಡುತ್ತೆ ಕಾರು. ಸೊ ಹೋಗಿದೆ. ಇವಾಗ ದೊಡ್ಡ ದೊಡ್ಡ ಹೂಗಳನ್ನೆಲ್ಲ ಬಿಡಿಸ್ಕೊಂಡಿದ್ದಾಯಿತು. ಇವಾಗ ಈ ಥರ ಹೂಗಳನ್ನ ಬಿಡಿಸ್ಕೊತಾ ಇದ್ದೀನಿ, ಕಣಿಗಿಲೆ ಹೂವು. ಫಸ್ಟು ನಾನು ಹುಷಾರಾಗಿ ನನ್ನ ಫೇಸ್ ಎಲ್ಲ ಸರಿ ಮಾಡ್ಕೋಬೇಕು, ಇಲ್ಲ ಅಂದರೆ ನೋಡ್ತಾ ಇದ್ದೀರಾ ವೀಡಿಯೋನಲ್ಲಿ ನೀವೇ ಕಮೆಂಟ್ ಹಾಕ್ತೀರಾ ಯಾಕೆ ಹೀಗಾಗಿದ್ದೀರಾ ಅಂತ. ಸೊ ಹೇಳಿದ್ನಲ್ಲ ಹುಷಾರಿಲ್ದಿದ್ದ ಕಾರಣ ಹೀಗಾಗಿದೆ ಅಂತ. ಇವಾಗ ಸುಜಿತ್ ನಾನು ಇಬ್ಬರು ಹೂ ಬಿಡಿಸ್ತಾ ಇದ್ದೀವಿ. ಸೊ ಸುಜಿತ್ಗೆ ಈ ಹೂಗಳನ್ನ ಮುಟ್ಟೋದಕ್ಕೆ ಬಿಡಲ್ಲ ನಾನು, ಆದರೂ ಅವನು ನಾನು ಬಿಡಿಸ್ತೀನಿ ಅಂತ ಬಿಡಿಸ್ತಿರ್ತಾನೆ. ಆದರೂ ಕೇರ್ಫುಲ್ಲಾಗಿ ಅವನು ಹೂಗಳನ್ನ ಮುಟ್ಟಿದ ನಂತರ ನಾನು ಹ್ಯಾಂಡ್ ವಾಶ್ ಮಾಡಿಸ್ಬಿಡ್ತೀನಿ ನೀಟಾಗಿ. ಯಾಕೆಂದರೆ ಈ ಸ್ವಲ್ಪ ಡೇಂಜರ್ ಹೂವು ಅಂತ ಭಾಳ ಸಲ ನಾನು ನಿಮಗೆ ಹೇಳಿದ್ದೀನಿ. ಕಣಿಗಿಲೆ ಹೂವು ಮಕ್ಕಳು ಇದೆಲ್ಲ ಮುಟ್ಟಕ್ಕೆ ಬಿಡಬಾರ್ದು, ಜಾಸ್ತಿ ಭಾಳ ಡೇಂಜರಸ್ ಅಂತ ಹೇಳ್ತಾರೆ. ಇವಾಗ ಹೂಗಳನ್ನೆಲ್ಲ ಬಿಡಿಸ್ಕೊಂಡ. ಇದು ಮನೆಯವರು ಗಟ್ಟಿ ಲೇಔಟ್ಗೆ ಹೊರಟ್ರು ಮಧ್ಯಾಹ್ನ. ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇದೆ, ನವಗ್ರಹ ಮತ್ತು ಗಣೇಶನ ದೇವಸ್ಥಾನ. ಹಳೆ ಬ್ಲಾಗ್ಸ್ಗಳಲ್ಲಿ ತೋರಿಸಿದ್ದೀನಿ ಗಟ್ಟಿ ಲೇಔಟ್ನಲ್ಲಿ ಪಕ್ಕದಲ್ಲಿ ನವಗ್ರಹ, ಮನೆ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ ಅಂತ. ಸೊ ಅಲ್ಲಿ ಬಂದು ಗಂಗರಾಜಣ್ಣ ಅಂತ ಇದ್ದಾರೆ ಮ್ಯಾನೇಜ್ಮೆಂಟ್ಗೆ, ಯಾವಾಗಲೂ ಕೇಳ್ತಿರ್ತಾರೆ ಅಮ್ಮೋರೆ ಹೂವು ಬಿಟ್ಟಿದ್ರೆ ಕೊಟ್ಟು ಕಳಿಸಿ ಅಂತ. ಬಟ್ ನಮಗೆ ಹೂವು ಕೊಡೋದಕ್ಕೇನು ತೊಂದರೆ ಇಲ್ಲ, ಬಿಡಿಸೋದು ಒಂದು ಪ್ರಾಬ್ಲಮ್ಮು. ಇಲ್ಲಿಂದ ದೂರ ತುಂಬ, ಅಲ್ಲಿ ಗಟ್ಟಿ ಲೇಔಟ್ಗೆ ಹೋಗಿ ಕೊಟ್ಟು ಬರೋರು ಯಾರೂ ಇಲ್ಲ ಮೇಯ್ನಾಗಿ. ಪಾಪ ಮನೆಯವ್ರಿಗೆ ನಾನು ಯಾವಾಗಲೂ ಗಾಡಿನಲ್ಲಿ ಕಳ್ಸೋಕ್ಕಾಗಲ್ಲ. ಸೊ ತಲೆಗೆ ಆಯಿಲ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡ್ಕೋಬೇಕು ಅಂದರೆ ಗುರುವಾರ ಒಂದು ದಿವಸ ನಾನು ತಲೆಗೆ ಸ್ನಾನ ಮಾಡ್ತೀನಿ, ಮತ್ತು ಶನಿವಾರ, ಜೊತೆಗೆ ಭಾನುವಾರ ಏನಾದರೂ ಪ್ಯಾಕ್ ಹಾಕಿದರೆ ಖಂಡಿತ ಭಾನುವಾರ ಕೂಡ ತಲೆಗೆ ಸ್ನಾನ ಇರುತ್ತೆ. ಸೊ ಈಗ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಹೂಗಳೆಲ್ಲ ಬಿಡಿಸ್ಕೊಂಡು, ಇವತ್ತು ರೋಹಿತ್ಯ ಪೂಜೆ ಮಾಡ್ತಾನೆ, ಹೂಗಳೆಲ್ಲ ಬಿಡಿಸ್ಕೊಂಡು ಮನೆಯವ್ರ ಕೈಲಿ ಮಧ್ಯಾಹ್ನ ಕೊಟ್ಟು ಕಳಿಸ್ತೆ. ಸೊ ನನಗೆ ಬೇರೆ ಹೂಗಳನ್ನ ತರ್ತಾರೆ, ಮಲ್ಲಿಗೆ ಹೂವು, ಮಲ್ಲಿಗೆ ಮತ್ತು ಕನಕಾಂಬರ. ನಿಮಗೆ ಗೊತ್ತೇ ಇದೆ, ವಾರ ಅಂತ ಅಂದರೆ ನಮ್ಮ ಮನೇಲಿ ಹೂವಿನ ಹಬ್ಬ ಅಂತಲೇ ಹೇಳ್ಬೋದು. ಶನಿವಾರ ಅಂತ ಬಂದರೆ 1-2 ಹೂವಿದ್ರೆ ನಮಗೆ ಸಮಾಧಾನನೇ ಆಗಲ್ಲ. ಒಂಥರ ಹಬ್ಬಕ್ಕೆ ಮುಡಿಸ್ದಂಗೆ ಮುಡಿಸಿರ್ತೀವಿ ಹೂಗಳನ್ನ, ಜಾಸ್ತಿ ಹೂಗಳನ್ನ ತಂದಿರ್ತೀವಿ. ಹೂವಿಲ್ಲ ಅಂದರೆ ಒಂದೊಂದ್ಸಲ ಮನೆಯವ್ರಿಗೆ ಬೈದೇ ಬಿಡ್ತೀನಿ, ಹೂ ಯಾಕೆ ತಂದಿಲ್ಲ ನೀವು ಇವತ್ತು ಅಂತ. ಶನಿವಾರಕ್ಕಂತೂ ನಮ್ಮ ಹಬ್ಬ ಹರಿದಿನಗಳಲ್ಲಿ ಹೇಗೆ ಹೂಗಳನ್ನ ಅಲಂಕಾರ ಮಾಡಿರ್ತೀವೋ ಅದೇ ರೀತಿ ಶನಿವಾರ ಅಲಂಕಾರ ಆಗಿರಬೇಕು. ಸೊ ತೋರಿಸ್ತೀನಿ ನೆಕ್ಸ್ಟು ಬ್ಲಾಗಲ್ಲಿ, ಶನಿವಾರದ ಬ್ಲಾಗಲ್ಲಿ. ಇನ್ನು ಆಯಿತು, ಹೂಗಳೆಲ್ಲ ಬಿಡಿಸ್ಕೊಂಡಿದ್ದಾಯಿತು. ಬಟ್ ನನಗಿನ್ನೂ ಒಂದು ಸ್ವಲ್ಪ ಸುಸ್ತಿದೆ, ಹೊಟ್ಟೆ ನೋವೇನಿಲ್ಲ ಬಟ್ ಸುಸ್ತಿದೆ. ಮನೆಯವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದರು ಕೆಲಸ ಮಾಡ್ಕೊಳ್ಳೋಕ್ಕೆ. ಹೇಳಿದ್ನಲ್ಲ ಮನೆಯವ್ರಿಗೂ ಸ್ವಲ್ಪ ಹೆಲ್ತು ಹುಷಾರಿಲ್ಲ, ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಆರೋಗ್ಯವಾಗಿದ್ದಾರೆ, ತೊಂದರೆ ಇಲ್ಲ, ಸ್ವಲ್ಪ ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳಿದ್ನಲ್ವ, ಹಾಗಾಗಿ ಸ್ವಲ್ಪ ಟೆನ್ಷನ್ನು ನನಗೆ. ಹಾಗಾಗಿ ಅವ್ರಿಗೂ ಏನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ, ಬರೋ ಕೆಲಸ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆನ್ನೆ ಹೋಗಿರೋ ಅಂಥದ್ದು ಕಾರು ಸರ್ವಿಸ್ಗೆ, ಇನ್ನೇನು ಈವ್ನಿಂಗ್ ಬರುತ್ತೆ, ಎಷ್ಟೊತ್ತಿಗೆ ತರ್ತಾರೋ ಗೊತ್ತಿಲ್ಲ. ಹಾಗಾಗಿ ಇಲ್ಲೂ ಕ್ಲೀನ್ ಮಾಡ್ಕೊಂಬಿಡೋಣ. ಹೇಗೂ ಒಳಗಡೆ ಎಲ್ಲ ಇವತ್ತು ಹೇಳಿದ್ನಲ್ಲ, ಒಂದು ವಾರದಿಂದ, ಒಂದು 10-12 ದಿವಸದಿಂದ ನಾನು ವರ್ಕೌಟ್ನ ನಿಲ್ಲಿಸಿದ್ದೀನಿ. ಯಾಕೆ ಅಂದರೆ ಹುಷಾರಿಲ್ದಿದ್ದ ಕಾರಣ ಡಯಟು ವರ್ಕೌಟು ಏನೂ ಇಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಆಮೇಲೆ ನೋಡ್ಕೊಳ್ಳೋಣ ಹೆಲ್ತ್ ಸರಿ ಹೋದ್ಮೇಲೆ ಅಂತ ಅಂದ್ಕೊಂಡು. ಏನು ಅಂದರೆ ನನಗೆ ಜಾಸ್ತಿ ದಿನಗಳ ಕಾಲ ವ್ಯಾಯಾಮ ವರ್ಕೌಟು ಇದೆಲ್ಲ ಬಿಟ್ಬಿಟ್ರೆ ಕಾಲು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲ ವಾಕ್ ಇರಬೇಕು, ಇಲ್ಲ ವರ್ಕೌಟ್ ಎಕ್ಸಸೈಸ್ ಇರಬೇಕು, ಇಲ್ಲಾಂದರೆ ನನಗೆ ಬ್ಯಾಕ್ ಪೇನು, ಕಾಲು ನೋವು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದ್ರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೋಸ್ಕರ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡೋ ಅಂಥದ್ದು. ಏನು ಅಂದರೆ ನಾನು ವೆಯ್ಟು ಮ್ಯಾನೇಜ್ ಮಾಡೋದಕ್ಕಿಂತ ನನಗೆ ಆರೋಗ್ಯ ಭಾಳ ಇಂಪಾರ್ಟೆಂಟು. ಹಾಗಾಗಿ ವರ್ಕೌಟ್ ಎಕ್ಸಸೈಸ್ಗಳನ್ನ ಮಾಡೋ ಅಂಥದ್ದು ಅದಕ್ಕೋಸ್ಕರನೇ. ಸೊ ಕಾಲು ನೋವು ಇದು ಯಾವಾಗ ಶುರುವಾಗುತ್ತೋ ಗೊತ್ತಿಲ್ಲ, ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಒಂದು ವಾರ 10 ದಿವಸ ಆಯಿತು ಬಿಟ್ಟು. ಸೊ ನೋಡೋಣ, ನೆಕ್ಸ್ಟ್ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ತ್ ಎಲ್ಲ ಕಂಪ್ಲೀಟಾಗಿ ಹುಷಾರಾದ ಮೇಲೆ
ಸ್ಟಾರ್ಟ್ ಮಾಡಬೇಕು. ಸೊ ಇದು ನನ್ನ ಗಾಡಿ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಟೌನಿಂದ ಒಳಗಡೆ ಇರೋ ಅಂಥದ್ದು ನಮ್ಮ ಮನೆ. ತುಂಬ ಒಂದು ಸ್ವಲ್ಪ ದೂರ ಆಗುತ್ತೆ, ವೆಹಿಕಲ್ಸ್ ಎಲ್ಲ ಬೇಕೇ ಬೇಕು. ಮನೆ ಇಷ್ಟು ಜಾಗದಲ್ಲಿ ಈ ಕಾರ್ ತೆಗ್ದಿದ್ದೀವಿ ನೋಡಿ, ಎಷ್ಟೊಂದು ಜಾಗ ಇದೆ ಅಂತಂದರೆ ಇಲ್ಲಿ 2 ಬೈಕು ಮತ್ತು ಒಂದು ಕಾರು, ಬೇಕಾದ್ರೆ ಇನೋವಾ ಗಾಡಿ ಕೂಡ ನಿಲ್ಲಿಸ್ಬೋದು ದೊಡ್ಡದು. ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಸೊ ಏನು ಅಂದರೆ ಒಂದು ಸ್ವಲ್ಪ ಸುಸ್ತಿದೆ. ಹೇಳ್ಬೇಕು ಅಂದರೆ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲರೂ ಏನಾಯಿತು ನಿಮಗೆ, ಹುಷಾರಿಲ್ವಾ? ಫೇಸ್ ಎಲ್ಲ ಸಣ್ಣ ಆಗೋಗ್ಬಿಟ್ಟಿದೆ 2-3 ದಿವಸಕ್ಕೇನೆ ಅಂತ. ಸೊ ಇನ್ನೂ ಸುಸ್ತಿದೆ. ಆದರೂ ಕೂಡ ಮನೆ ಕೆಲಸ ಅದು ಇದು ಇದ್ದೇ ಇರುತ್ತಲ್ಲ, ಅಡುಗೆ ಕೆಲಸ, ಮನೆ ಕೆಲಸ. ಸೊ ಹೇಳ್ಬೇಕು ಅಂದರೆ ಇಷ್ಟೊಂದು ಹೊಟ್ಟೆ ನೋವು ಇದೆಲ್ಲ ಅನುಭವಿಸಿದ್ದು ಲೈಫಲ್ಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಸುಜಿತ್ತು ಪ್ರೆಗ್ನೆಂಟಲ್ಲಿ ಡೆಲಿವರಿ ಟೈಮಲ್ಲೂ ನನಗೆ ಹೊಟ್ಟೆ ನೋವು ಬಂದಿರಲಿವೇನಪ್ಪ. ಈಗ ನನಗೆ ಅಷ್ಟೊಂದು ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದದ್ದು. ಹೊಟ್ಟೆ ನೋವೇ ನನಗೆ ಇಷ್ಟು ವೀಕ್ ಮಾಡಾಕಿದೆ ಅಂತಲೇ ಹೇಳ್ಬೋದು. ಸೊ ಪರವಾಗಿಲ್ಲ, ಸ್ವಲ್ಪ ಸುಸ್ತಿದೆ, ಪರವಾಗಿಲ್ಲ, ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತು ಹೇಳಿ ಕೇಳಿ ಶುಕ್ರವಾರ ಎಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲೇ ಒಂದು 11 ಗಂಟೆ ಆಗೋಯಿತು. ಇವಾಗ ಅಡುಗೆ ಮಾಡ್ತಾ ಇರೋಂಥದ್ದು. ಬೆಳಗ್ಗೆ ದೋಸೆ, ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ, ಅದೇ ಇದೆ. ಸೊ ಅದೇ ಸಾಕು, ಏನು ಮಾಡಬೇಡ ಅಂತ ಅಂದರು. ಸೊ ಸುಜಿತ್ ಅದನ್ನೇ ತಿನ್ನೋಣ, ಒಂದು ಸ್ವಲ್ಪ ಬೇಳೆ ಸಾಂಬಾರು ಮಾಡೋಣ ಅಂತ ಬೇಳೆ ಸಾಂಬಾರು ಕೂಗಿಸಿಟ್ಟಿದ್ದೀನಿ. ಬರೀ ಟೊಮೊಟೊ ಬೇಳೆ ಮಾಡೋಣ ಸಾಂಬಾರು ಅಂತ ಕೂಗಿಸಿಟ್ಟಿದ್ದೀನಿ. ಇನ್ನೂ ಒಂದು ಕಡೆ ಹಬ್ಬಕ್ಕೆ ಹೋಗೋದಿದೆ, ತಂಗಿ ಮನೇಲಿ ಹಬ್ಬ ಇದೆ. ನೋಡೋಣ ಹೆಂಗಾಗುತ್ತೆ. ನಾಳೆ ವಾರ ಪೂಜೆ. ರೋಹಿತ್ತು CET ಎಕ್ಸಾಮು ಮುಗೀತು, ಚೆನ್ನಾಗಿ ಮಾಡಿದ್ದಾನೆ. ನೆಕ್ಸ್ಟು ಮಂತು 4ನೇ ತಾರೀಕಿಗೆ ನೀಟ್ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದಾನೆ. ನೋಡೋಣ, ಅದನ್ನು ಕೂಡ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ, ಪ್ರಿಪೇರ್ ಆಗಲಿ, ಓದ್ಕೋತಾ ಇದ್ದಾನೆ. ಸೊ ಮನೆಯವ್ರಿಗೂ ಒಂದು ಗ್ಲಾಸ್ ಹಾಲು ಕೊಡಬೇಕು ಇವಾಗ. ಯಾಕೋ ಹೇಳಿದ್ನಲ್ಲ, ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ. ಸೊ ಬ್ಲಡ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಬ್ಲಡ್ ಚೆಕಪ್ ಮಾಡಿಸಿದ್ವಿ ಅಂತ ಅಂದೆ. ಸೊ ಬ್ಲಡ್ ಕೂಡ ಸ್ವಲ್ಪ ಯಾಕೋ ತುಂಬಾ ಕಡಿಮೆ ಆಗಿದೆ ಮನೆಯವ್ರಿಗೆ. ಸೊ ನನಗೂ ಒಂದು ಕಡೆ ಟೆನ್ಷನ್ನು, ಈ ಥರದ್ದೆಲ್ಲ ಬಂದುಬಿಟ್ರೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಸ್ವಲ್ಪ ಈಗ ಆರೈಕೆ ಮಾಡಬೇಕು. ನನಗೆ ಆರೈಕೆ ಮಾಡ್ಕೊಳ್ಳೋದು, ಅವ್ರಿಗೆ ಮಾಡೋದು ಗೊತ್ತಿಲ್ಲ. ಬಟ್ ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಅದೇ ಯಾಕೋ ಸುಸ್ತು ಅಂತಿದ್ರು ಇತ್ತೀಚೆಗೆ. ಒಂದು ನಿಮಿಷ, ಹಾಲು ಇಟ್ಟಿದ್ದೆ, ಆಫ್ ಮಾಡಿ ಬಂದ್ಬಿಡ್ತೀನಿ. ಸುಸ್ತು ಅಂತಿದ್ರು. ಆಮೇಲೆ ನನಗೂ ಒಂದು ಕಡೆ ನೋಡೋಣ, ಶುಗರು ಇದೆಲ್ಲ ಚೆಕ್ ಮಾಡಿಸೋಣ ಅಂತ ಚೆಕ್ ಮಾಡಿಸ್ದೆ. ಸೊ ಶುಗರು, BP ಈ ಥರದ್ದೆಲ್ಲ ಏನಿಲ್ಲ, ಬ್ಲಡ್ ಕಡಿಮೆ ಆಗಿದೆ ಅಂತಂದರು. ತುಂಬಾ ಕಡಿಮೆ ಆಗಿದೆ ಬ್ಲಡ್ಡು. ಅದೇ ಒಂಥರ ಒಂದು ಕಡೆ ನನಗೊಂದು ಅದೊಂದು ಟೆನ್ಷನ್ನು. ಸೊ ಡೈಲಿ ಇವಾಗ ಅವ್ರಿಗೆ ಎಗ್ಗು, ಹಾಲು, ಜೊತೆಗೆ ತರಕಾರಿ, ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಕೊಡ್ತಾಯಿದ್ದೀನಿ. ಡೈಲಿ ಇದನ್ನೆಲ್ಲ ಮಾಡ್ತಾ ಇರ್ತೀನಿ ನಾನು. ಆದರೂ ಅವರು ಸ್ವಲ್ಪ ಊಟ ಬಿಗಿಗೆ ತಿನ್ನಲ್ಲ. ಇಷ್ಟಿಷ್ಟೇ ಕೋಳಿ ಥರ ತಿಂತಿರ್ತಾರೆ. ಬಿಗಿಯಾಗಿ ಊಟ ಮಾಡಬೇಕು ಬ್ಲಡ್ ಇಂಪ್ರೂವ್ ಆಗೋಕ್ಕೆ ಅಂತ ಅದೇ ಡಾಕ್ಟ್ರು ಎಲ್ಲ ಹೇಳಿ ಹೋಗಿದ್ದಾರೆ. ನೋಡೋಣ. ಸೊ ನೋಡಿ, ಈ ಮನಿ ಪ್ಲ್ಯಾಂಟು ನಿಮಗೆ ತೋರಿಸಿದ್ದೆ, ಈಗ ಹಾಕಿರೋ ಅಂಥದ್ದು. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಇದು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಮನಿ ಪ್ಲ್ಯಾಂಟ್ ಮಾತ್ರ ನಾನು ಸುಮ್ಮನೆ ಹಿಂಗೆ ಚುಚ್ಚುತ್ತಿದ್ದಂಗೆ ಬಂದುಬಿಡುತ್ತೆ, ಚೆನ್ನಾಗಿ ಬರುತ್ತೆ. ಇದಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಪಾಟಲ್ಲಿ. ನನಗಂತೂ ತುಂಬ ಇಷ್ಟ ಈ ಥರ ಬಳ್ಳಿಗಳನ್ನ ಬೆಳೆಸೋದು ಮನೆಯಲ್ಲಿ. ಸೊ ನಮ್ಮ ಮನೇಲಿ ಹೇಗೆ ಅಂತಂದರೆ, ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ತಣ್ಣಗಿರುತ್ತೆ ಮನೆ. ಸೊ ನಮ್ಮ ಸುತ್ತಲೂ ಒಳಗಡೆ ಬಿಸಿಲು ಬೀಳೋದು ಕಡಿಮೆ. ಬಟ್ ಬೆಳಕಿಲ್ಲ ಅಂತಲ್ಲ, ಬಿಸಿಲು ಒಳಗಡೆ ಅಷ್ಟು ಬೀಳಲ್ಲ ಒಳಗಡೆ. ಸೊ ಹಂಗಾಗಿ ಮನೆ ಒಳಗಡೆ ಯಾವಾಗಲೂ ನೆರಳೇ ಇರೋದ್ರಿಂದ ನಮ್ಗೆ ಈವನ್ ಬಟ್ಟೆ ಒಣಗ್ಸೋಕ್ಕೂ ಕೂಡ ನೆರಳೇನೆ, ನನಗೆ ಬಿಸಿಲಿಲ್ಲ. ಮನೆ ಸುತ್ತೂ ಎಲ್ಲ ಗ್ರಿಲ್ ಕವರ್ ಮಾಡಿಸಿರೋದ್ರಿಂದ ನೆರಳಿದೆ. ಯಾವಾಗಲೂ ಒಂಥರ ತಂಪಾಗಿರುತ್ತೆ ಒಳಗಡೆ, ಸೆಕೆ ಆಗಲ್ಲ ಅಷ್ಟೊಂದು. ಮೋಲ್ಡೆಲ್ಲ ಹೈಟ್ ಇರೋದ್ರಿಂದ. ಏನು ಅಂತ ಅಂದರೆ, ಏನೇ ಗಿಡ ಇಂಡೋರ್ ಪ್ಲ್ಯಾಂಟ್ಸ್ ಹಾಕಿದ್ರು ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಒಳಗಡೆ ಸ್ವಲ್ಪನಾದರೂ ಬಿಸಿಲು ಬಿಡಬೇಕು. ಸೊ ಇದು ಪೂರ್ವದ ಬಾಗಿಲು ಇದೆಯಲ್ಲ, ಅಂದರೆ ಯುಟಿಲಿಟಿ ಡೋರ್ ತೆಗೆದಾಗ ಬೆಳಗ್ಗೆ ಹೊತ್ತು ನಾನು ಬಾಗಿಲು ತೆಗೆದಾಗ ಇದೇ ಹಿಂದಿನ ಡೋರೇನೆ ನಾನು ತೊಗೊಳ್ಳೋದು. ಫ್ರಂಟ್ ಡೋರ್ ಅಷ್ಟೊಂದು ನಾನು ತೆಗಿಯಲ್ಲ, ಯಾವಾಗಾದರೂ ಒಂದು ಸಲ ತೆಗಿತೀವಿ ಅಷ್ಟೇನೆ. ಹಿಂದಿನ ಡೋರೇ, ಪೂರ್ವದ ಬಾಗಿಲೇ ಯಾವಾಗಲೂ ತೆಗಿಯೋವಂಥದ್ದು ನಾನು. ಸೊ ಆವಾಗ ಸ್ವಲ್ಪ ಬಿಸಿಲು ಬರುತ್ತೆ ಇದಕ್ಕೆ. ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯನ ಬಿಸಿಲು ಹೊಡಿತಾ ಇರುತ್ತೆ ನೋಡಿ, ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೀನಲ್ವ ನಾನು.
ಮಿರರ್ ಹತ್ರ. ಇದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡ್ರಲ್ಲ ಬಟ್ ಬಹಳ ಚೆನ್ನಾಗಿ ಬಂದಿದೆ. ಎರಡೇ ಕಡ್ಡಿನಲ್ಲಿ ಇಟ್ಟಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇದೊಂಥರ ನೋಡೋಕ್ಕೆ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಕಿಚನಲ್ಲಿ ಇನ್ನೆಲ್ಲೂ ಬರಲ್ಲ ಈ ಥರ ಇಟ್ಟರೆ. ಇಲ್ಲೇ ಸ್ವಲ್ಪ ಬಿಸಿಲೆಲ್ಲ ಇಲ್ಲೇ ಬರೋದ್ರಿಂದ ಇಲ್ಲಿ ಚೆನ್ನಾಗಿ ಬಂದಿದೆ ನೋಡಿ. ನಾನು ಇಟ್ಟ ಮೇಲೆ ಈ ಕಡ್ಡಿ ಚುಚ್ಚಿದ ಮೇಲೆ 1 2 3 4 5 ಎಲೆ ಆಗಿದೆ. ಸೊ ಹೇಳಿದ್ನಲ್ಲ, ಇದನ್ನು ಚುಚ್ಚಿ ಒಂದು 15-20 ದಿವಸ ಆಗಿರ್ಬೋದೇನೋ ಅಷ್ಟೇ, ನಾನು ಅಷ್ಟು ಆಗಿಲ್ಲ. ಚೆನ್ನಾಗಿ ಬಂದಿದೆ. ಸೊ ಮನಿ ಪ್ಲ್ಯಾಂಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಇನ್ನೂ ಒಂದು ನೀರಿಂದು ಬುಗ್ಗೆದು ಒಂದು ಇದನ್ನು ತೊಗೊಂಬಂದಿದ್ದೀನಿ. ಅದನ್ನು ಕೂಡ ಶೇರ್ ಮಾಡಿದ್ನ ಇಲ್ವ ಗೊತ್ತಿಲ್ಲ, ಇವಾಗ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಆ ಥರದ್ದು ತುಂಬ ದೊಡ್ಡದಿದೆ. ಸೊ ನನಗೆ ಪರ್ಫೆಕ್ಟ್ ಜಾಗ ಇನ್ನೂ ಸಿಕ್ಕಿಲ್ಲ ಅದನ್ನು ಇಟ್ಕೊಳ್ಳೋಕ್ಕೆ. ಸೊ ಒಂದು ಕಡೆ ಇಟ್ಟಿದ್ದೀನಿ, ಬಟ್ ಅದನ್ನೇನು ನಾವು ಆನ್ ಮಾಡಲ್ಲ. ಇವಾಗ ಟಿ ವಿ ಪೆನ್ನಲ್ಲೆಲ್ಲ ಸ್ವಲ್ಪ ಆಲ್ಟರ್ನೇಟ್ ಮಾಡ್ತಾಯಿದ್ದೀನಿ. ಸೊ ಫ್ಲವರ್ ಪ್ಲ್ಯಾಂಟ್ಸು ಮತ್ತು ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದೊಂದೇ ಬುಕ್ ಮಾಡಿದ್ದೀನಿ. ಮೀಶೋನಲ್ಲಿ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಕೂಡ ಬುಕ್ ಮಾಡಿದ್ದೀನಿ. ಬಂದಾಗ ಖಂಡಿತ ಎಲ್ಲ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ. ಏನು ಅಂದರೆ ಸುಜಿತ್ ಕಾಟದಿಂದ ಇವೆಲ್ಲ ತಪ್ಸೋದೇ ನನಗೊಂದು ದೊಡ್ಡ ಕೆಲಸ. ಯಾಕೆಂದರೆ ಅವ್ನ ಗಿಡಗಳು ಇದೆಲ್ಲ ಏನು ಬಿಡಲ್ಲ, ಎಲ್ಲ ಕಿತ್ತಾಕ್ತಾನೆ. ಸೊ ಇದನ್ನು ಕೂಡ 1-2 ಸಲ ಕೈ ಹಾಕಿದ್ದ, ದೇವ್ರ ದಯದಿಂದ ಏನೂ ಆಗಿಲ್ಲ, ಚೆನ್ನಾಗಿದೆ. ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಿ ಇದು ಸೇರಿ 1 2 3 ಒಂದು 4-5 ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಬಟ್ ಇರೋದೊಂದು ಮನಿ ಪ್ಲ್ಯಾಂಟಲ್ಲಿ ಏನು ಮಾಡ್ತೀನಿ ಅಂದರೆ, ಅದೇ ಸ್ವಲ್ಪ ಉದ್ದ ಬಂದಾಗ ಅದನ್ನೇ ಮುರಿದು ಎಲ್ಲ ಪಾಟ್ಗೂ ಚುಚ್ತಾ ಇರ್ತೀನಿ. ಅದು ಈ ಥರ ಚೆನ್ನಾಗಿ ಬರುತ್ತೆ. ಇದು ಇನ್ನೊಂದು ಸ್ವಲ್ಪ ದೊಡ್ಡದಾದಮೇಲೆ ಇದಕ್ಕೆ ಸ್ವಲ್ಪ ಒಂದು ಕಡ್ಡಿ ಇಟ್ಬಿಟ್ಟು ಸುತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದೊಂದೇ ಅದು ಇದು ತೊಗೋತಾನೇ ಇದ್ದೀನಿ. ಮನೆಗೆ ಸ್ವಲ್ಪ ಸುಜಿತ್ತು ದೊಡ್ಡವನ್ನ ಆಗ್ತಾ ಇದ್ದಾನೆ ನೋಡಿ. ಸ್ವಲ್ಪ ಬುದ್ಧಿ ಬಂದಂಗೆ ಏನಾದ್ರು ಸುಮ್ಮನೆ ಇರ್ತಾನೇನೋ, ಏನೋ ಕಿತ್ತಾಕ್ದಂಗೆ ಏನೋ ಒಂದು ಆಸೆಗೆ ಕೆಲವೊಂದು ಐಟಮ್ಸ್ನ ತರಿಸಿ ಇಡ್ತಾಯಿದ್ದೀನಿ. ಬನ್ನಿ ಇವಾಗ ಬೇಳೆ ಸಾಂಬಾರು, ಮನೆಯವ್ರಿಗೆ ಒಂದು ಗ್ಲಾಸ್ ಹಾಲು ಕೊಟ್ಟು ಬೇಳೆ ಸಾಂಬಾರು ರೈಸು ಮಾಡೋಣ ಇವತ್ತು. ನೋಡೋಣ, ಆದರೆ ಮುದ್ದೆ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಇಲ್ಲ. ಸೊ ವಿಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಾ ಇರುತ್ತೆ. ಯಾಕೆಂದರೆ ನನಗೆ ಸ್ವಲ್ಪ ಸಂಪೂರ್ಣವಾಗಿ ಹುಷಾರಾಗೋವರೆಗೂ ಹೀಗೇ, ಇಲ್ಲಾಂದರೆ ಬೆಳಗ್ಗೆನೇ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇದ್ದೆ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೋ ಏನೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಇವತ್ತು ದೋಸೆ ಮಾಡಿದ್ನಲ್ವಾ, ಕುಂಬಳಕಾಯಿ ಪಲ್ಯ. ಸಾಮಾನ್ಯವಾಗಿ ಚಪಾತಿ ರೊಟ್ಟಿಗೆಲ್ಲ ಕುಂಬಳಕಾಯಿ ಪಲ್ಯ ಮಾಡ್ತಾರೆ ಎಲ್ಲರೂ. ಸೊ ನಾನು ಸ್ವಲ್ಪ ಹೇಗೆ ಅಂದರೆ ಸ್ವಲ್ಪ ದೋಸೆಗೆ ಇಷ್ಟಪಡ್ತೀನಿ. ಇವತ್ತು ಏನಿಲ್ಲ, ಯಾವುದೇ ಡಯಟ್ ಫುಡ್ಡು ಏನೂ ಇಲ್ಲ, ದೋಸೆನೇ ತೊಗೊಂಡಿದ್ದೀನಿ. ಮತ್ತು ಇದೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಲಾಸ್ಟ್ ಟೈಮು ನಾನು ಈ ಥರ ಒಂದು ಗ್ಲಾಸಸ್ನ ತೊಗೊಂಬಂದಿದ್ದೆ. ಅಂದರೆ ಇದು ಯಾವುದೇ ಆನ್ಲೈನಲ್ಲಿ ತರಿಸಿರೋದಲ್ಲ. ನಮ್ಮ ಗುಬ್ಬಿನಲ್ಲಿ JMR ಅಂತ ಒಂದು ಮಾಲ್ ಇದೆ. ಸೊ ಚೆನ್ನಾಗಿದೆ ಅಲ್ಲಿ, ಸೂಪರ್ ಮಾರ್ಕೆಟು. ಮಾಲ್ ಅನ್ನೋದಕ್ಕಿಂತ ಸೂಪರ್ ಮಾರ್ಕೆಟು. ಅಲ್ಲಿ ಈ ಥರ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಇಟ್ಟಿದ್ದಾರೆ. ಸೊ ಯಾವಾಗಾದರೂ ನಿಮಗೆ ಬ್ಲಾಗಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ನಮಗೆ ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡ್ತೀವಿ ಅದೇ ರೀತಿಯಾದಂತಹ ಐಟಮ್ಸ್ ಎಲ್ಲವೂ ಕೂಡ ಇಟ್ಟಿದ್ದಾರೆ. ರೇಟ್ ಕೂಡ ಪರವಾಗಿಲ್ಲ. ಸೊ ಹೋಗಿದ್ದೆ, ತುಂಬ ಇಷ್ಟ ಆಯಿತು. ನನ್ನ ಫ್ರೆಂಡ್ ರಜನಿ ಅಂತ ಇದ್ದಾಳೆ ನೋಡಿ, ಹೇಳ್ತಾ ಇರ್ತಾಳೆ ಅಲ್ಲೆಲ್ಲ ಐಟಮ್ಸ್ ನಾನು ತೊಗೊಂಬರ್ತಾಳೆ, ಮನೆಗೆ ಬೇಕಾಗಿರೋ ಎಲ್ಲ ಅವ್ರು ತೊಗೊಂಬರ್ತಾ ಇರ್ತಾರೆ. ನಂಗೆ ಹೇಳ್ತಾ ಇರ್ತಾರೆ, ಒಂದು ಸಲ ಹೋಗಿ ಶ್ವೇತಾ ಅಲ್ಲಿ ಚೆನ್ನಾಗಿದೆ, ನಿನ್ಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕುಕ್ಕಿಂಗ್ ಬಳಸೋಂಥ ಐಟಮ್ಸು ಈ ಥರದ್ದೆಲ್ಲ ಬಹಳ ಇದೆ ಅಂತ ಹೇಳಿದ್ರು. ನಾನು ಎಲ್ಲಿ ಅಂದರೆ ಪ್ರತಿನಿತ್ಯ ಅದೇ ರೋಡಲ್ಲಿ ಓಡಾಡ್ತೀನಿ. ಅದಿರೋದು ಫಸ್ಟ್ ಫ್ಲೋರಲ್ಲಿ, ಕೆಳಗಡೆ ಇರೋ ಅಂಥದ್ದು ಗ್ರೌಂಡ್ ಫ್ಲೋರಲ್ಲಿ ಇರೋದು ಬಂದು ರಾಜಾರಾಮ್ದು ಶಾಪು. ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ರಾಜಾರಾಮ್ ಎಲ್ಲಿ ಬರುತ್ತೆ ಗುಬ್ಬಿನಲ್ಲಿ ಅಂತ. ಅದ್ರ ಫಸ್ಟ್ ಫ್ಲೋರಲ್ಲಿ JMR ಅಂತ ಸೂಪರ್ ಮಾರ್ಕೆಟ್ ಇದೆ. ಸೊ ಭಾಳ ದಿನದಿಂದ ಹೋಗೋಣ ಅಂತ ಅಂದ್ಕೊಂಡು ಹೋಗೋದ್ರಲ್ಲೇ ಇದ್ದೆ. ಸೊ ಸುಮಾರು ಐಟಮ್ಸು ಫ್ರೆಂಡ್ಸ್ಗಳ ಕೈಯಲ್ಲೂ ತರಿಸ್ಕೊಂಡಿದ್ದೆ. ನೋಡೋಣ ಅಂತ ಅವತ್ತು ಹೋದೆ. ನೋಡೋಣ 2 ದಿವಸದಿಂದ ಪ್ಲ್ಯಾನ್ ಮಾಡಿ ಸೊ ಹುಷಾರಿಲ್ದಿದ್ದ ಕಾರಣ ಹೋಗದೆ. ಸೊ ಗ್ಲಾಸಸ್ ಇಷ್ಟ ಆಯಿತು. ಇನ್ನೂ ಒಂದು ಐಟಮ್ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ, ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ. ಯಾರಾದರೂ ಗುಬ್ಬಿಯವರು ಏನಾದರೂ ಈ ಥರ ಐಟಮ್ಸ್ ಏನಾದರೂ ಬೇಕು, ಮತ್ತು ಸೆರಾಮಿಕ್ ಐಟಮ್ಸು, ಗ್ಲಾಸ್ ಐಟಮ್ಸು, ಡೆಕೋರೇಟಿವ್ ಐಟಮ್ಸ್ ಈ ಥರದ್ದೆಲ್ಲ ಏನಾದರೂ ಬೇಕಂದರೆ JMRಗೆ ಹೋಗಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಐಟಮ್ಸು ಎಲ್ಲನೂ, ರೇಟು ಪರವಾಗಿಲ್ಲ, ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ನಾನು ನಿಮಗೆ ಯಾವಾಗಾದರೂ ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ಏನೇನು ಐಟಮ್ಸ್ ಸಿಗುತ್ತೆ ಅಂತ ತೋರಿಸ್ತೀನಿ. ಖಂಡಿತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ವ್ಯೂವರ್ಸು, ಗುಬ್ಬಿ ವ್ಯೂವರ್ಸ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ.
ಸೊ ನೋಡೋಣ ನೆಕ್ಸ್ಟು ಬ್ಲಾಗ್ಗಳಲ್ಲಿ. ಇವಾಗ ಒಂದು ಕಡೆ ದೋಸೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ, ಒಂದು ಕಡೆ ರೈಸು. ಇವತ್ತೇನು ಸಾಂಬಾರೇನು ಬೇಡ ಅಂದರು, ಆದರೂ ಕೂಡ ಹೇಳಿದ್ನಲ್ಲ ಸುಜಿತ್ಗೋಸ್ಕರ ಅಂತ. ಒಂದು ಕಡೆ ಬರೀ ಬೇಳೆ, ಏನು ಅಂದರೆ ಈರುಳ್ಳಿ, ಬೇಳೆ, ಟೊಮೊಟೊ ಇಷ್ಟೇ ಹಾಕಿ ಮಾಡ್ತಾ ಇರೋ ಅಂಥದ್ದು. ಸೊ ಮುದ್ದೆ ಮಾಡ್ಕೊತಾ ಇಲ್ಲ ನಾನು. ಈಗ ಮುದ್ದೆಗೆ ಆಲ್ಟರ್ನೇಟಾಗಿ ಚಪಾತಿನ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಚಪಾತಿ ಇಟ್ಟಿತ್ತು. ಸೊ ತುಂಬ ಸಿಂಪಲ್ ಸಾಂಬಾರು. ಬೇಳೆ, ಈರುಳ್ಳಿ ಜೊತೆಗೆ ಟೊಮೊಟೊ ಕೂಗಿಸ್ಕೊಂಡಿದ್ದೀನಿ. ಟೊಮೊಟೊ ಬೇಯಿಸ್ಕೊಂಡಿರೋದನ್ನ ಎತ್ಕೊಂಡು ಇವಾಗ ಸ್ವಲ್ಪ ತೆಂಗಿನಕಾಯಿ ಗೊತ್ತೇ ಇದೆ, ನಮ್ಮ ಮನೆಯಲ್ಲಿ ಹುಳಿ ಪೌಡ್ರ್ ಮಾಡ್ಕೊತೀನಲ್ಲ, ಅದು ಎಲ್ಲ ಹಾಕಿ ರುಬ್ಬಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಯಿತು. ಇವಾಗ ಏನು ತಪ್ಪಲೆ ತೋರಿಸ್ದೆ ಅಂತಂದರೆ, ಅದು ಬಂದು ನಾನು ಮೊಟ್ಟೆ ಬಾಯ್ಲ್ ಮಾಡೋದಕ್ಕೆ ಅಂತ ಈ ಥರ ಹಳೆ ಪಾತ್ರೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲದರಲ್ಲೂ ನಾನು ಮೊಟ್ಟೆ ಬಾಯ್ಲ್ ಮಾಡಲ್ಲ, ಅದಕ್ಕೆ ಅಂತ ಸಪ್ರೇಟು 2 ಈ ಥರ ಚಿಕ್ಕ ಚಿಕ್ಕದು ಹಳೇ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮಾತ್ರ ಬಾಯ್ಲ್ ಮಾಡೋವಂಥದ್ದು. ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಸ್ವಲ್ಪ ವಾರ ಪೂಜೆ ಎಲ್ಲ ಸ್ವಲ್ಪ ನೇಮ ಜಾಸ್ತಿ ಇರೋದ್ರಿಂದ ನಾನ್ ವೆಜ್ ಅಡುಗೆ ಮತ್ತು ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಇದಕ್ಕೆಲ್ಲ ನಾನು ಸಪ್ರೇಟು ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಸಿಹಿ ಪದಾರ್ಥ ಮಾಡೋಕ್ಕೆ ದೇವರಿಗೆ ಇದಕ್ಕೆಲ್ಲ ಸಪ್ರೇಟ್ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಯಾವುದೇ ತೊಂದರೆ ಇಲ್ಲ. ಈ ಥರದ ಪಾತ್ರೆಗಳು ಈ ಅಡುಗೆ ಮಾಡೋದಕ್ಕೆ, ಈ ಥರದ್ದು ಮೊಟ್ಟೆ ಎಲ್ಲ ಬೇಯಿಸೋದಕ್ಕೆ ಈ ಥರ ಸಪ್ರೇಟ್ ಪಾತ್ರೆಗಳಲ್ಲಿ ಮಾಡ್ಕೊಂಬಿಡ್ತೀನಿ. ಮತ್ತು ವಾಶ್ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡ್ತೀನಿ, ಈ ಥರ ಮಾಡೋ ಅಂಥದ್ದು. ಸೊ ಇವಾಗ ಸಾಂಬಾರಿಗೂ ಕೂಡ ಒಂದು ಕಡೆ ರೆಡಿ ಆಗಿದೆ, ಈ ಕಡೆ ರೈಸ್ ಕೂಡ ರೆಡಿ ಆಗ್ತಾಯಿದೆ, ಅಲ್ಲಿ ಒಂದು ಕಡೆ ಮೊಟ್ಟೆ ಕೂಡ ಬಾಯ್ಲ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಮನೆಯವ್ರಿಗೆ ಇವಾಗ ಕಂಪಲ್ಸರಿ ಮೊಟ್ಟೆ ಕೊಡಲೇಬೇಕು, ಡೈಲಿ ಹಾಲು ಮೊಟ್ಟೆ ಎರಡೂ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಮಾಡ್ಕೊತಾ ಇರೋ ಅಂಥದ್ದು. ಕೆಲಸ ನಡೀತಾ ಐತೆ. ಸೊ ಗೊತ್ತಲ್ಲ, ನನ್ನ ಒಂದು ಕೆಲಸಗಳು ಹುಷಾರಿರಲಿ ಬಿಡಲಿ ಏನೇ ಆಗಿರಲಿ, ನನ್ನ ಕೆಲಸ ಅಂತೂ ಸೂಪರ್ ಫಾಸ್ಟು, ಪಟ ಅಂತ ಅಡುಗೆ ರೂಮ್ ಖಾಲಿ ಮಾಡಿಬಿಡ್ಬೇಕು ನಾನು. ಯಾಕೆ ಅಂತಂದರೆ ಪಟ ಅಂತ ಕೆಲಸ ಮುಗಿಸಿ ನಾನು ಹೆಚ್ಚು ಹೊತ್ತು ಸ್ಟವ್ ಮುಂದೆ ಕಿಚನಲ್ಲಿ ನಿಲ್ಲಲ್ಲ. ಬೇಗ ಅಡುಗೆ ಕೆಲಸ ಮುಗಿಸಿ, ತಿಂಡಿ ಮುಗಿಸಿ, ತಿಂಡಿ ಕೆಲಸ, ಅಡುಗೆ ಕೆಲಸ ಎಲ್ಲನೂ ಮುಗಿಸಿ ಬೇಗ ತಿಂಡಿಗಳು ಊಟ ಎಲ್ಲ ಕೊಟ್ಟು ಮುಗಿಸಿ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಮೊದಲಿಂದನೂ ಹೀಗೇನೆ ನಾನು. ಸೊ ಮನೆಯವ್ರಿಗೂ ಕೇಳಿದೆ, ನನಗೆ ಬೇಡ, ಹಾಲು ಕೊಟ್ಟಿದ್ಯಾ, ಹೊಟ್ಟೆ ತುಂಬಿದೆ, ನಾನು ಆಮೇಲೆ ಊಟ ಮಾಡ್ತೀನಿ, ನೀನು ಊಟ ಮಾಡ್ಕೊ ಅಂತ ಅಂದರು. ಸೊ ಹಾಗಾಗಿ ನಾನು ಇವಾಗ ಚಪಾತಿ ಮಾಡಿಕೊಂಡು ಕುಂಬಳಕಾಯಿ ಪಲ್ಯ ಹಾಕ್ಕೊಂಡು 2 ಚಪಾತಿ ತಿಂದ್ಕೊಂಡೆ. ಇವಾಗ ನೋಡಿ ಏನು ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಇನ್ನಲ್ಲ. ಇದು ಕೂಡ GMRಲ್ಲಿ ತೊಗೊಂಬಂದಿದ್ದು. ಸೊ ನಾನು ನೋಡಿದೆ, ತುಂಬ ಇಷ್ಟ ಆಯಿತು. ಇದು ಯಾಕೋ ನನಗೆ ಮನೇಲಿದೆ. ಸೊ ಹೇಳಿದ್ನಲ್ಲ ದೊಡ್ಡದು, ಅದು ಎಲ್ಲೂ ಇಡೋಕ್ಕೆ ಜಾಗ ಇಲ್ಲ, ಎತ್ತಿಟ್ಟಿದ್ದೀನಿ ಮೇಲೆ ರೋಹಿತ್ ರೂಮ್ ಮುಂದೆ ಇಟ್ಟಿದ್ದೀನಿ. ಸೊ ಇದು ಯಾಕೋ ನನಗೆ ತುಂಬ ಇಷ್ಟ ಆಯಿತು. ನೋಡೋಣ ಅಂತ ತೊಗೊಂಬಂದು 1 ಡೇ ಆಗಿತ್ತು, ಇನ್ನೂ ಅನ್ಬಾಕ್ಸ್ ಮಾಡಿರಲಿಲ್ಲ. ಸುಜಿತ್ ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೀನಿ. ಆದರೆ ಸುಜಿತಿನ ಕಾಟದಿಂದ ಇದನ್ನು ಹೇಗೆ ಕಾಪಾಡ್ಕೋತೀನೋ ದೇವರಾಣೆ ಗೊತ್ತಿಲ್ಲ. ಏಕೆಂದರೆ ನೀರು ಬರ್ತಾಯಿದ್ರೆ ನಾನು ಮುಖ ತೊಳ್ಕೊತೀನಿ, ಕೈ ತೊಳ್ಕೊತೀನಿ, ಕೈಕಾಲು ತೊಳಿತೀನಿ ಅಂತ ಇಲ್ಲೇ ಹೋಗಿ ಕುಂತಿರ್ತಾನೆ ಯಾವಾಗಲೂ. ಇದನ್ನು ಸುಜಿತ್ತಿಂದ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಸೊ ಏನೇ ತಂದಿಟ್ಟರೂ ಕೂಡ ಒಂದು ಸ್ವಲ್ಪ ದಿವಸ ಆಗೋವರೆಗೂ ಅದು ವೆಯ್ಟ್ ಮಾಡಬೇಕು ನಾನು, ಅಂದರೆ ಕಾಯಬೇಕು ನಾನು ಅದನ್ನು. ಇಲ್ಲಾಂದರೆ ಅವನೇನಾದರೂ ಮಾಡಿರ್ತಾನೆ ಅದಕ್ಕೆ. ಸ್ವಲ್ಪ ದಿನ ಅದು ಅಡ್ಜಸ್ಟ್ ಆದಮೇಲೆ ಸುಮ್ಮನೆ ಆಗ್ತಾನೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಇದು ಅಂತ ಹೇಳಿ. ಯಾಕೆಂದರೆ ದೊಡ್ಡದು ಇದೆ ನಮ್ಮ ಮನೆಯಲ್ಲಿ, ಚಿಕ್ಕದು TV ಪೆನ್ನಲ್ಲಿ ಇಡೋಣ, ಸ್ವಲ್ಪ ಹಾಲ್ಟ್ರ್ ಮಾಡಿದ್ದೀನಿ TV ಪೆನ್ನಲ್ಲೆಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಬಂದೆ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. 3000 ಏನೋ ತೊಗೊಂಡ್ರು ಇದಕ್ಕೆ, ಚೆನ್ನಾಗಿದೆ. ಸೊ ಒಂದು 200 ರುಪೀಸ್ ಏನೋ ಬಿಟ್ಟರು ಅಂತ ಅನಿಸುತ್ತೆ. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಾ, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಸುಜಿತ್ತು ನೋಡಿ ಅಲ್ಲಿ ಇಲ್ಲಿ ಕೈ ಹಾಕೋದು, ನೀರು ಎಲ್ಲಿಂದ ಬರ್ತಿದೆ ಅಂತ ನೋಡೋದು. ಸೊ ಇದನ್ನೇನಾರ ಆಫ್ ಮಾಡಿ ನಿಲ್ಲಿಸಿದ್ರೆ, ಮಮ್ಮಿ ನೀರು ಖಾಲಿ ಆಗಿಬಿಟ್ಟಿದೆ, ಇದರಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾನಲ್ಲಿ ನೀರು ತೊಗೊಂಡೋಗಿ ಹಾಕ್ತಾ ಇರ್ತಾನೆ. ಸೊ ಸುಜಿತ್ ಕತೆ ಹೀಗೆ, ತುಂಟು ಮರಿ. ಸೊ ಒಂದು ಕಡೆ ಮನೆಯವ್ರಿಗೂ ಊಟ ಕೊಟ್ಟಿದ್ದಾಯಿತು, ನಂದು ಊಟ ಆಯಿತು. ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಿದ್ರಾ, ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಪೌಡ್ರು ಮತ್ತೆ ಖಾಲಿ ಆಯಿತು. ಹೆಲ್ದಿ ಪೌಡ್ರ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಮನೆಯವರು ಎಲ್ಲರೂ ಕೂಡ ಮುಗಿಸಿದ್ರು. ಸೊ ಅದಕ್ಕೋಸ್ಕರ ಇವತ್ತೆಲ್ಲ ಪೌಡ್ರ್ ಮಾಡೋ ಅಂಥ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಶುಕ್ರವಾರ ಕೆಲಸ ಜಾಸ್ತಿ ಆದರೂ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಮರೆತು ಬಿಡ್ತೀನಿ ಮಾಡೋದನ್ನು. ಅದಕ್ಕೋಸ್ಕರ ನೋಡಿ ಈ ಪ್ಲೇಟಲ್ಲಿ ತೋರಿಸ್ತಿರೋದು ನನಗೆ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ನಾನು ಶುಗರ್ನ ಕಡಿಮೆ ನಾನು ಯೂಸ್ ಮಾಡಲ್ಲ, ಹಾಗಾಗಿ ಅದನ್ನು ಸಪ್ರೇಟ್ ನನಗೆ ಅಂತ ಮಾಡ್ಕೊಂಡಿದ್ದೀನಿ. ಇದನ್ನು ದೊಡ್ಡ ಪ್ಲೇಟಲ್ಲಿರೋದೆಲ್ಲ ಮನೆಯವ್ರಿಗೆ, ಮಕ್ಕಳಿಗೆ ಸಕ್ಕರೆ ಮತ್ತು ಹಾಲು ಪೌಡ್ರ್ ಹಾಕಿ ಮಾಡೋ ಅಂಥದ್ದು ಅವರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಬೌಲಲ್ಲಿರೋದು ಬಂದು ಪುಳಿಯೋಗರೆ ಪೌಡರು ಖಾಲಿಯಾಗಿತ್ತು, ಅದು
ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಕರೆಂಟ್ ಇಲ್ಲ, ಬೆಳಗ್ಗೆಯಿಂದ ಪೌಡ್ರ್ ಮಾಡೋದನ್ನು ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.